ಬಿಜೆಪಿಯವರು ನಥಿಂಗ್ ಬಟ್ ದರ್ ತಾಲಿಬಾನ್ ಏಜೆಂಟ್ಸ್ ನಾವು. ಮೊನ್ನೆ ನಾಚಿಕೆ ಬಗ್ಗೆ ಬಿಜೆಪಿ ಅವರಿಗೆ ನಾಚಿಕೆ ರೀ. ಈ ದೇಶದಲ್ಲಿ ನಾಚಿಕೆ ಮಾನ ಮರ್ಯಾದಿದ್ರೆ ಬಿಜೆಪಿ ಯುವಕರಲ್ಲಿ, ಬಿಜೆಪಿಯ ಸೆನ್ಸಿಟಿವ್ ಬುದ್ಧಿವಂತರ ರಾಜಕಾರಣದಲ್ಲಿ ಮನವಿ ಮಾಡಿಕೊಳ್ತೀನಿ. ನೀವು ಅಗಲಗಲ ಕಾಂಗ್ರೆಸ್ ತಾಲಿಬಾನ್ ಅಂತಿದ್ರಿ. ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಈ ದೇಶಕ್ಕೆ ಬರ್ತಾನೆ, ಬಂದ್ಬಿಟ್ಟು ಡಿಕ್ಟೇಟ್ ಮಾಡ್ತಾನೆ ಯಾವ್ದು ಹೆಣ್ಮಕ್ಳು ಪ್ರೆಸ್ ರಿಪೋರ್ಟರ್ ಇರಬಾರ್ದು ಅಂತೇಳಿ. ಯಾವ ಹೆಣ್ಮಕ್ಳು ಪ್ರೆಸ್ ರಿಪೋರ್ಟರ್ ಇರಬಾರ್ದು, ಫಸ್ಟ್ ಅವ್ನು ಬರಲೇಬಾರ್ದು. ಅವ್ನು ಬಂದಿದ್ದಾನೆ. ಇವತ್ತು ನಾವು ಅವ್ರ ಜೊತೆ ಟೈಪ್ ಮಾಡ್ಕೊಳ್ತಾ ಇದೀವಿ, ತಾಲಿಬಾನ್ ಜೊತೆ ಟೈಪ್ ಮಾಡ್ಕೊಳ್ತಾ ಇದೀವಿ. ಇವತ್ತು ಯಾವ ತಾಲಿಬಾನ್ ವಿರುದ್ಧ ದಿನಾ ಬೆಳಗ್ಗೆ ಇದ್ರೆ ಮಾತನಾಡ್ತಿದ್ರು, ಇವತ್ತು ತಾಲಿಬಾನಿಗೆ ಕರ್ಕೊಂಬಂದು ನೀವು ಅವ್ನು ಫಾರಿನ್ ಮಿನಿಸ್ಟರ್ ಕರೆಸಿ, ಫಾರಿನ್ ಮಿನಿಸ್ಟರ್ ಕಂಡೀಷನ್ ಆಗ್ತಾನೆ ನಮ್ಮ ಅಕ್ಕ ತಂಗಿಯರು ಈ ದೇಶದ ಹೆಣ್ಮಕ್ಳು ಯಾರು ಪ್ರೆಸ್ ರಿಪೋರ್ಟರ್ ಇರಬಾರ್ದು ಅಂತ ಹೇಳ್ತಾನಲ್ಲ. ನಾಚಿಕೆ ಮಾನ ಮರ್ಯಾದಿದೇನ್ರಿ? ದಿನಾ ಬೆಳಗ್ಗಿದ್ರೆ ದುರ್ಗಾ ಪೂಜೆ, ಆ ಪೂಜೆ, ಲಕ್ಷ್ಮೀ ಪೂಜೆ ಅಂತ ಹೇಳ್ತಿರಲ್ಲ. ಮತ್ತೆ ಈಗೆಲ್ಲ ನಿಮ್ ಗಂಡಸ್ತಾನ ಎಲ್ಲ ಬಿಜೆಪಿ ಬಹಳ ದೊಡ್ಡದು ಕುಂಕುಮ ಹಾಕೊಂಡು ಬಹಳ ಭಾಷಣ ಮಾಡ್ತಿದ್ರಲ್ಲ, ನಿಮ್ಗೆ ನಾಚಿಕೆ ಆಗೋದಲ್ಲ ನಿಮಗೆ? ಈ ದೇಶದ ಹೆಣ್ಮಕ್ಳು ಯಾರು ಇರಬಾರ್ದು ಅಂತ ಹೇಳ್ತಾನಲ್ಲ ಅವನು. ಊಸಿ ಫಸ್ಟ್ ಆಫ್ ಆಲ್ ವೈ ಡು ಯು ಅಗ್ರಿ ಟು ಸಚ್ ಥಿಂಗ್ಸ್? ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಇದ್ರ ಬಗ್ಗೆ RSS ವಿರುದ್ಧ ಮಾತಾಡಲ್ವಾ? ಹಿಂದೂ ಸಂಘಟನೆಗಳು, ಹಿಂದೂ ಸನಾತನ ಧರ್ಮಗಳು ಯಾರು ಮಾತನಾಡೋದಿಲ್ಲ? ನಮ್ಮ ಅಕ್ಕ ತಂಗಿರ್ ತಾನೇ ಬೇಡ ಅಂತ ಹೇಳಿರ್ದವನು. ಯಾರು ಬೇಡ ಅಂತ ಹೇಳಿರ್ದವನು? ಅದಕ್ಕೇನ ಖೇಡೆ ಅಂತಂದ್ರೆ ಮೊನ್ನೆ CJI ಚಪ್ಪಲಿನ ಹೊಡೆದ್ರಲ್ರಿ. ಯಾರು ಜ್ಯೋತಿಬಾ ಫುಲೆ ಅವರಿಗೆ ಚಪ್ಪಲಿಲ್ಲ ಹೊಡೆದ್ರು, ಅದೇ ಜನ ಇವತ್ತು ಸಗಣಿಲ್ಲ ಜ್ಯೋತಿಬಾ ಫುಲೆ ಹೊಡೆದ್ರು, ಅದೇ ಜನ ಇವತ್ತು ಚಪ್ಪಲಿಲ್ಲ CJI ಹೊಡೆದಿದ್ದಾರೆ. ಆಗ್ಲಿ ಸಮರ್ಪಕವಾದ ಚರ್ಚೆ ಆಗ್ಬೇಕಲ್ಲ. ಇದೆಲ್ಲೋ ಒಂದು ಜಾಗದ ಚರ್ಚೆ ತರ್ಕಕ್ಕೆ ಹೋಗ್ಬೇಕದು, ಮುಗಿಬೇಕು. ಆಗ್ಲಿ ಚರ್ಚೆ ಆಗ್ಲಿ. ಖಂಡಿತವಾಗಿ ಮಾಡ್ತೀವ್ರಿ. ಯಾಕಂತಂದ್ರೆ ಡೆಫಿನೆಟ್ಲಿ ದೇರ್ ಟುಡೇ ಮಿಸ್ಯೂಸಿಂಗ್ ಆಫ್ ಪವರ್ ಇದೆ. ಈಗ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಬಿಜೆಪಿ ಯುವಕರಲ್ಲಿ ಅರ್ಥ ಆಗ್ಬೇಕು ಇದು ಯಾವ ರೀತಿ ನಡೀತಿದೆ. ಯಾಕಂದ್ರೆ ಬಿಜೆಪಿ ಕಾರ್ಯಕರ್ತರಿಗೆ RSS ನ ಒಳ ಸಂಚು ಗುರುತಾಗೋದಿಲ್ಲ. ಯಾಕೆ ಹೇಳ್ತಿದೆ ಅಂದ್ರೆ ಇವತ್ತು ಕಳೆದ 10 ವರ್ಷದಿಂದ 12,000 ಶಾಲೆಗಳು ಜಾಸ್ತಿ ಆಗಿದ್ದಾವೆ RSS ನವ್ರದ್ದು. ದೇಶದಲ್ಲಿ 1 ಲಕ್ಷ ಶಾಲೆಗಳು ಮುಚ್ಚಿದಾವೆ. ದೇಶದಲ್ಲಿ 1 ಲಕ್ಷ ಹೆಚ್ಚು ಕಮ್ಮಿ ಗೌರ್ಮೆಂಟ್ ಶಾಲೆಗಳು ಮುಚ್ತಾ ಇದಾರೆ. ಈ ಕಡೆ RSS ಶಾಲೆ 12,000 ಶಾಲೆಗಳು ಜಾಸ್ತಿ ಆಗ್ತದೆ. ಏನ್ ಕಲಿಸ್ತಾರೆ ನಾವು ಶಾಲೆಗಳಲ್ಲಿ? ಏನ್ ಕಲಿಸ್ತಾ ಇದ್ದಾರೆ? ಅದಕ್ಕೆ ನಮಗೆ ಚರ್ಚೆ ಆಗ್ಬೇಕು ಅನ್ನೋದು ನಮ್ಮ ವಾದ. ಇಲ್ಲ ಗುರ್ತಿಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿಯವರು ಚೀಫ್ ಸೆಕ್ರೆಟರಿಗೆ ಬರೆದಿದ್ದಾರೆ. ಮುಂದೆ ಯಾವ ರೀತಿ ಅದನ್ನ ಮಾಡಬೇಕಂತಕ್ಕಂಥದ್ದು ನಾನು ಇಲ್ಲಿ ಕುತ್ಕೊಂಡು ಮಾತನಾಡಿದ ಅರ್ಥ ಆಗೋದಿಲ್ಲ. ಆದ್ರೆ ಸಮರ್ಪಕವಾಗಿ ಚರ್ಚೆ ಆಗ್ಬೇಕು. ರಿಜಿಸ್ಟರ್ ಆಗಿರೋ ಸಂಸ್ಥೆನೇ ಅಲ್ಲ ಅಂತ ಹೇಳಿದ್ಮೇಲೆ ಅದನ್ನ ಬ್ಯಾನ್ ಮಾಡ್ತಕ್ಕಂಥದ್ದು ಹೇಗೆ ಬರುತ್ತೆ? ಸರ್ಕಾರ ಹೊರದಿದೆಯಲ್ಲ. ಈಗ ಅದೇ ಕೇಳ್ಬೇಕು ನೀವು. ಎಲ್ಲ RSS ನವರಿಗೆ ಬಿಜೆಪಿ ಅವ್ರಿಗೆ ಕೇಳಿ RSS ರಿಜಿಸ್ಟರ್ಡ್ ಇದೆ ಇಲ್ಲ ನನಗೆ ಗೊತ್ತಿಲ್ಲ, ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ. ಮತ್ತೆ ರಿಜಿಸ್ಟರ್ಡ್ ಇಲ್ಲ ಅಂತಂದ್ರೆ ಹೆಂಗ್ ನಡೀತಾ ಇದೆ ಅದು? ಆನ್ ವಾಟ್ ಬೇಸಿಸ್ ಇಟ್ ಇಸ್ ರನ್ನಿಂಗ್? ದುಡ್ಡು ಎಲ್ಲಿಂದ ಬರ್ತಾ ಇದೆ ಅವರಿಗೆ? ಇಷ್ಟು ದುಡ್ಡು ಎಲ್ಲಿಂದ ಬಂತು? ಇಡೀ ಆಲ್ ಓವರ್ ಇಂಡಿಯಾ RSS ಆಫೀಸ್ಗಳು ಮಾಡ್ಕೊಂಡಿದ್ದಾರೆ. ಈ ದುಡ್ಡು ಎಲ್ಲಿಂದ ಬಂತು? ಯಾರು ಕೊಟ್ಟರು ದುಡ್ಡು ಇವರಿಗೆ? ಎಲೆಕ್ಟ್ರಲ್ ಬಾಂಡ್ ದುಡ್ಡುಗಳು ಎಷ್ಟು ತಗೊಂಡ್ರು? ಇದು ಸಮರ್ಪಕವಾಗಿ ಚರ್ಚೆ ಆಗ್ಬೇಕ್ರಿ. ಏನಂದ್ರೆ ಅವ್ರದ್ದು ಒಂದು ಅಧಿಕಾರಕ್ಕೆ ಬಂದ ತಕ್ಷಣ ಕೇವಲ ಚುನಾವಣೆ ಗೆಲ್ಲೋದು ಒಂದು ಬಿಟ್ರೆ ಎಲ್ಲಿ ಕೇಂದ್ರದಲ್ಲಿ ಅದು ಬಿಜೆಪಿಯ ಸಪೋರ್ಟ್, RSS ಸಪೋರ್ಟ್ ಇಂದಾನೆ ಬಿಜೆಪಿ ಗೆಲ್ತಿರ್ತಕ್ಕಂಥದ್ದು ಎಲ್ಲ ಗುರ್ತಿದೆ. ನಡೀತದೆ ಪಿಕ್ಚರ್ ನಡೀಲಿ, ನಾವು ಅದನ್ನ ಕಾಯ್ತಾ ಇದೀವಿ. ಆದ್ರೆ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಯಾವ ತಾಲಿಬಾನ್ ಜೊತೆ ನೀವು 24 ತಾಸು ಮಾತನಾಡ್ತಿದ್ದ ವಿರುದ್ಧವಾಗಿ ಇವತ್ತು ತಾಲಿಬಾನ್ ಜೊತೆ ನೀವೇ ಅಂಡರ್ಸ್ಟ್ಯಾಂಡಿಂಗ್ ಮಾಡಿರೋದು. ಆಮೇಲೆ ಪೆಹಲ್ಗಾಮ್ ವಾರ್ನ ಯಾವ್ದು ಮನೆ ಇರ್ತಕ್ಕಂಥ ವಾರ್ನ ನಿಂದಿಸಿದವ್ರು ನೀವೇ, ಪಾಕಿಸ್ತಾನ ಜೊತೆ ಮ್ಯಾಚ್ ಆಡಿದವ್ರು ನೀವೇ. ಇದಕ್ಕೆ ಉತ್ತರ ಕೊಡ್ಬೇಕು ತಾನೆ? ಯಾವ ಪೆಹಲ್ಗಾಮ್ ವಾರ್ ಆಗಿನ 3 ತಿಂಗಳೇನು ಆಗಿದ್ದಿಲ್ಲ. ಸಿಂಧೂರು ಖೂನ್ ಅಂತ ಹೇಳಿದ್ರೆ ನೀವೇ ಹೇಳಿದ್ರಿ. ಆಮೇಲೆ ಅದು ಯಾರೋ 3 ಹೊಡೆದಿದ್ದಾರೆ. ಪೆಹಲ್ಗಾಮ್ನಲ್ಲಿ ಯಾರು ಅಟ್ಯಾಕ್ ಮಾಡಿದಾರಂತದ್ದು ಗುರ್ತಾದ್ಮೇಲೆ ಯಾರಿಗೋ 3 ಹೊಡೆದಿದ್ದಾರೆ. ವಿಟ್ನೆಸ್ ಏನಿದೆ ಗುರ್ತಾ? ಅವನ ಜೇಬ್ನಲ್ಲಿ ಮೇಡ್ ಇನ್ ಪಾಕಿಸ್ತಾನ ಅಂತ ಚಾಕ್ಲೇಟ್ ಇತ್ತಂತೆ. ಅವನ ಐಡೆಂಟಿಟಿ ನೋಡ್ರಿ ಹೆಂಗಿದೆ. ಯಾರಿಗೆ ಹುಡುಕ್ ಹೊಡೆದಿದ್ದಾರೆ ಅವ್ರ ಐಡೆಂಟಿಟಿ ಏನ್ ಗುರ್ತ? ಅವ್ರ ಪೊಕ್ಕಣದಲ್ಲಿ ಸಿಕ್ಕಿರೋದು ಮೇಡ್ ಇನ್ ಪಾಕಿಸ್ತಾನ ಅಂತ ಚಾಕ್ಲೇಟ್ ಇತ್ತಂತೆ. ಇದು ಅವನ ಐಡೆಂಟಿಫಿಕೇಶನ್. ಪುಲ್ವಾಮಾ ಹೋಯ್ತು, ಪಹಲ್ಗಾಮ್ ಹೋಯ್ತು, ಆಮೇಲೆ ಪಠಾನ್ಕೋಟ್ ಅಲ್ಲಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪಾಕಿಸ್ತಾನ IS ಏಜೆಂಟ್ಗಳಿಗೆ ಕರೆಸಿ ಸರ್ವೆ ಮಾಡಿಸಿದ್ರು. ಇವರು ಪಾಕಿಸ್ತಾನ ವಿರುದ್ಧವಾಗಿ ಮಾತಾಡೋರು ಇವರೇ, ತಾಲಿಬಾನ್ ವಿರುದ್ಧ ಮಾತನಾಡೋದು ಇವರೇ, ಮಾಡಿರ್ತಕ್ಕಂಥದ್ದು ಬಾಂಗ್ಲಾದೇಶ ವಿರುದ್ಧ ಇವರೇ ಮಾತನಾಡ್ತಾರೆ. ಇವ್ರ ಕಾಲದಲ್ಲಿ ದಯಮಾಡಿ ಕೇಳ್ಕೊಳ್ಳಿ, ಈ ದೇಶದ ಯುವಕರಿಗೆ ಗುರ್ತಾಗಬೇಕು. ಏನು ಬಾಂಗ್ಲಾದೇಶ ಬಹಳಷ್ಟು ಗುಸ್ಪೇಟಿ ಅಂತ ಹೇಳ್ತಾರೆ. 10 ವರ್ಷದಲ್ಲಿ ಇಲ್ಲಿವರೆಗೆ ನಾವಿದ್ದ ಸಂದರ್ಭದಲ್ಲಿ ಸುಮಾರು ನಾವು 80,000 ಜನಕ್ಕೆ ಇಲ್ಲಿಂದ ಹೊರ ಕಳಿಸಿದ್ವಿ. ಇವ್ರು ಇಲ್ಲಿವರೆಗೆ 6,000 ಜನಕ್ಕೆ ಕೂಡ ಹೊರ ಕಳಿಸಿಲ್ಲ ಇವರು ಕಳೆದ 10 ವರ್ಷದಿಂದ. ಇದು ಸಾರ್ವಜನಿಕವಾಗಿ ಚರ್ಚೆ ಆಗ್ಬೇಕು. ದಯಮಾಡಿ ಬಿಜೆಪಿ ಮುಖಂಡರು ಕೇಳ್ರಿ. ನೀವೇನು ದಿನ ಬೆಳಗ್ಗೆ ಎದ್ರ ಬಾಂಗ್ಲಾದೇಶ ಬಗ್ಗೆ ಮಾತನಾಡ್ತೀರಿ? 2004ರಿಂದ 2014 ಇಸ್ವಿವರೆಗೆ UPA ಸರ್ಕಾರ
80,000ಕ್ಕೂ ಹೆಚ್ಚು ಜನ 80,000ಕ್ಕೂ ಹೆಚ್ಚು ಜನ ನಾವು ಡಿಪೋರ್ಟ್ ಮಾಡಿದೀವಿ. ಇವರು 8,000 6,000 ಮಾಡಿಲ್ಲ. ಯಾಕೆ ಮಾಡಿಲ್ಲ? ಬಾಂಗ್ಲಾದೇಶ ವಿರುದ್ಧ ಇವರೇ ಮಾತಾಡ್ತಾರೆ, ಪಾಕಿಸ್ತಾನ ವಿರುದ್ಧ ಇವರೇ ಮಾತಾಡ್ತಾರೆ, ತಾಲಿಬಾನ್ ವಿರುದ್ಧ ಇವರೇ ಮಾತಾಡ್ತಾರೆ. ಏನ್ ಮಾಡ್ತಕ್ಕಂಥ ಏನಿದೆ? ಇದ್ರ ಬಗ್ಗೆ ಸಮರ್ಪಕ ಚರ್ಚೆ ಆಗ್ಲಿ.